ಆಹಾ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ರಾಘು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಭೂಮಿಯಿಂದ ನೀರು ಮೇಲಕ್ಕೆತ್ತಕ್ಕೆ ಎಷ್ಟು ಸಾಧನಗಳನ್ನ ಕಂಡಿಡಿದ್ರು. ಕೆರೆ ಕಟ್ಟೆ ಕುಂಟೆ ಬಾವಿಗಳಲ್ಲೆಲ್ಲ ನೀರು ತೆಗಿತಿದ್ರು. ಈ ಹಳ್ಳಿಗಳ ಕಡೆ ಪೇಟೆಗಳ ಕಡೆ ಒಂದು ಬಾವಿಗಳು ಇರ್ತಿತ್ತು. ಈ ಬಿಂದಿಗೆಗೆ ಹಗ್ಗ ಹಾಕಿ ಬಾವಿಗೆ ಹಾಕ್ಬಿಟ್ಟು ಎಳಿತಿದ್ರು. ಇದೆಲ್ಲ ಆದಮೇಲೆ ಇನ್ನೊಂದು ಬಂತು. ಅದು ಈ 90ನೇ ಇಸ್ವಿಯವ್ರಿಗೆ ಅದನ್ನೇನ ನೋಡ್ಬಿಟ್ರೆ ಏನೋ ಒಂದು ಭಾವನೆ, ಏನೋ ಒಂದು ಪ್ರೀತಿ. ತಿರುಗಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಸ್ಕೂಲ್ಗಳೆಲ್ಲ ಮುಗಿದು ಆದಮೇಲೆ ಸಂಜೆ ಹೊತ್ತು ಅದೇ ಜಾಗದಲ್ಲಿ ಹೋಗಿ ಆಟ ಆಡ್ತಾ ಇದ್ದಿದ್ದು ಜಾಗ ಅಂದರೆ ಯಾವುದಪ್ಪ, ಎಲ್ಲಿದ್ದೀವ ಅಂದರೆ ನಾವು ಅಲ್ಲಿದ್ದೀವಿ ಅಂತ ಇದ್ದಂಗೆ ಹುಡುಗರಿಗೆಲ್ಲ ಗೊತ್ತಾಗೋ ಅಡ್ರೆಸ್ಸು ಜಾಗ ಯಾವುದಪ್ಪ. ನಮ್ಮ ಜನ್ರೇಷನ್ ಎಲ್ಲ ಆಟ ಆಡ್ತಿದ್ದದ್ದು ಜಾಗ ಯಾವುದಪ್ಪ ಅಂದರೆ ನೋಡ್ರಿ, ಬೋರು. ಇದನ್ನು ಒತ್ತೋ ಬೋರ್ ಅಂತ ಕರೀತಾರೆ. ನಾವು ಸ್ಕೂಲಿಂದ ಬರ್ತಾ ಇದ್ದಂಗೆ ನಾವಮ್ಮ ಹೇಳ್ತಾ ಇದ್ದಿದ್ದು ಒಂದೇ ಒಂದು ಮಾತು, ಒಂದು ಬಿಂದಿಗೆ ನೀರು ಹಿಡ್ಕೊಂಬಂದ್ಬಿಡೋಗೋ ಅಂತ. ನಾವು ಇವಾಗ ನೀರು ಎತ್ಕೊಂಬರೋಗು 20 ಲೀಟ್ರ್ ಬೇಕು ಅಂದರೆ 5 ರೂಪಾಯಿ ಕಾಯಿನ್ ಹಾಕಬೇಕು, ಇಲ್ಲಾಂದರೆ ಯಾರೋ ತಗೊಂಬಂದು ಹಾಕ್ತಾರೆ 20 ರೂಪಾಯಿಗೆ 30 ರೂಪಾಯಿ ಕೊಡಬೇಕು. ಅದು ಏನೋ ಬಿಸ್ಲರಿ ಅಂತ ಒಂದು ಹೆಸರು. ಆದರೆ ಅವಾಗ ಆ ಬಿಸ್ಲರಿ ಅವೆಲ್ಲ ಇರಲಿಲ್ಲ. ಬೋರೇ ನಮಗೆ ಬಿಸ್ಲರಿ. ನಮಗೆ ಬೋರಲ್ಲಿ ಬರೋ ನೀರೇ ನಮ್ಗೆ ಅಮೃತ. ಅದು ಇವಾಗಿಲ್ಲ. ಇವಾಗ ತುಂಬ ಕಣ್ಮರೆ ಆಗ್ಬಿಟ್ಟವೆ ಇಂಥ ಬೋರ್ಗಳೆಲ್ಲ. ಎಲ್ಲ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಂದೇ ಒಂದು ಕಾಣಿಸ್ತು. ನಾನು ಈ ವಿಡಿಯೋ ಮಾಡ್ತಾ ಇದ್ದೆ. ಸ್ಕೂಲ್ ಬಿಡ್ತಾ ಇದ್ದಂಗೆ ಬಂದು ನಾವು ಈ ಜಾಗದಾಗ ಬಂದು ಆಟ ಆಡ್ತಾ ಇದ್ವಿ. ಇದು ಆಟ ಸಾಮಾನು ಅಲ್ಲ. ಏನು ಆಟ ಆಡ್ತಾ ಇದ್ವಿ ಅಂದರೆ, ಈ ಗೋಡಂಬಿ ಕಾಯಿ ಸಿಕ್ಕೋದು ನಮಗೆ ನೋಡಿ, ಇಲ್ಲಿ ತಗೊಂಬಂದು ಚೆನ್ನಾಗಿ ಜಜ್ಜಿ ಇಕ್ತಾ ಇದ್ವಿ ಅದನ್ನು. ತಿರ್ಗಿ ಆಮೇಲೆ ಬುಗುರಿಗೆ ಮಳೆ ಹೊಡಿತಾ ಇದ್ವಿ. ಮಳೆ ಹೊಡೆದಾದ್ಮೇಲೆ ಮಳೆ ತೆಗಿಬೇಕು, ರಿಮೂವ್ ಮಾಡಬೇಕಾಯಿತು. ಆವಾಗ ನೋಡಿ ಈ ಜಾಗಕ್ಕೆ ಬಂದು ತೆಗಿತಿದ್ವಿ. ಆಮೇಲೆ ಆ ಮಳೆನ ಚೂಪಾಗಿ ಹೊಡಿಬೇಕು, ಅದನ್ನ ನೋಡಿ ಇದನ್ನ ಬಳಸ್ಕೊಂಡು ಹೊಡಿತಾ ಇದ್ವಿ ಜೋರಾಗಿ, ಟಕ 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 ಅಂತ. ಇದು ಆಲ್ ಇನ್ ಒನ್ ಟೂಲ್ಸ್ ಇದ್ದಂಗೆ ನಮಗಿದು, ಹಂಗಿತ್ತು ಅವಾಗ. ಇದೆಲ್ಲ ಆದಮೇಲೆ ಇವಾಗ ನೀರು ಯಾರನ್ನ ಪಾಪ ನೀರಿಗೆ ಬರೋರು, ನಾವು ಅವ್ರಿಗೂ ಹೆಲ್ಪ್ ಮಾಡ್ತಾ ಇದ್ವಿ ಬೋರೋರ್ದು. ನೋಡ್ರಿ, ಅಷ್ಟೆಲ್ಲ ಮಾಡಿದ್ರು ಇವತ್ತು ಇದು ಕಣ್ಮರೆ ಆದರೂ ಸಹ ಇಲ್ಲಿ ಯಾವುದೋ ವೀರಾಪುರ ರೋಡು, ಕಾಸಬಾಗ್ಲು ಹಿಂದ್ಗಡೆ ವೀರಾಪುರ ರೋಡಲ್ಲಿ ಬೋರ್ ಐತೆ. ಇವತ್ತು ನೀರು ಬರ್ತೈತೆ. ಇದು ಇವತ್ತು ಹಸುಗಳಿಗೆ ಅದಕ್ಕೆ ಮೀಸಲಾಗ್ಬಿಟ್ಟೈತೆ. ಬೇರೆ ಇನ್ನೇನಕ್ಕೂ ಬಳಸ್ತಾ. ಯಾಕಂದರೆ ಇವಾಗ ಬಿಸ್ಲರಿ ಅನ್ನೋ ಏನು ಒಂದು ಬಂದಿದೆ, 5 ರೂಪಾಯಿ ಕಾಯಿಂದು 20 ರೂಪಾಯಿ 30 ರೂಪಾಯಿ ಕೊಟ್ಟು ಕಾಯಿನ್ ತತ್ತಾ ಇದ್ದೀರಾ, ಅದರಲ್ಲೇ ಕುಡ್ಕೊಂಡು ಜೀವನ ಮಾಡ್ತಾವ್ರು ಇವಾಗ. ನಾವಾದರೆ ಈ ಬೋರ್ ನೀರೇ ಕುಡಿದು ನಾವು ಬೆಳೆದಿರೋದು, ಆರೋಗ್ಯವಾಗಿ ಸಂತೋಷವಾಗಿ ಖುಷಿಯಾಗಿದ್ದೀವಿ. 90ನೇ ಇಸ್ವಿ ಹುಡುಗರು ಈ ವಿಡಿಯೋ ನೋಡ್ತಾವ್ರಿ ಎಲ್ಲರೂ. ಈ ಬೋರ್ಗೂ ನಿಮಗೂ ಇರೋ ನಂಟು ನಿಮ್ಮ ಸ್ನೇಹಿತರನ್ನ ನೆನೆಸ್ಕೊಂಡು ಈ ವಿಡಿಯೋ ಜೊತೆ ಹಂಚ್ಕೊಳ್ಳಿ. ಬೋರಮ್ಮ, ಗಂಗಮ್ಮ ನಮಸ್ತೆ. ನೀನಿರೋ ತನಕ ನೀರು ಕೊಟ್ಬಿಡಮ್ಮ. ಈ ಸರ್ಕಾರದವರು ಯಾವಾಗ ನಿನ್ನನ್ನು ಉಡಿಸ್ ಮಾಡ್ತಾರೋ ಗೊತ್ತಿಲ್ಲ. ಆಲ್ರೆಡಿ ನಿನ್ನನ್ನು ಮೂಲೆ ಗುಂಪು ಮಾಡಿಬಿಟ್ಟವ್ರೆ. ಯಾವಾಗ ನೀನು ಓದ್ತೀಯೋ ಗೊತ್ತಿಲ್ಲ. ಹುಟ್ಟು ಉಚಿತ, ಸಾವು ಖಚಿತ. ನಾವ್ಯಾವತ್ತೂ ಶಾಶ್ವತ ಅಲ್ಲ. ನೀನಾದರೆ ನೀರು, ಭೂಮಿ, ಆಕಾಶ, ಮಣ್ಣು, ಕಲ್ಲು, ಗಿಡಗಳು, ಮರಗಳು ಇವೆಲ್ಲ ಶಾಶ್ವತ. ನಾವ್ಯಾವತ್ತೂ ಶಾಶ್ವತ. ನಿಮ್ಮ ಮಧ್ಯೆ ನಾವು ಬಂದು ಬದುಕ್ತಾ ಇದ್ದೀವಿ. ನೀನಾದರೂ ಇದು ಬಿಡಮ್ಮ ಗಂಗಮ್ಮ.